ಸ್ವಾಮಿ ತಂದೆ ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಗೊತ್ತಾ? ರೇಣುಕಾ ಸ್ವಾಮಿ ಕೊಲೆ ಕೇಸ್ ಬಗ್ಗೆ ಶಿವನಗೌಡರ್ ಅವರ ಪ್ರತಿಕ್ರಿಯೆ ಇದು. ದರ್ಶನ್ ನಮ್ಮ ಮನೆಗೆ ಬಂದ್ರು ದ್ವೇಷ ಮಾಡಲ್ಲ, ನಾವು ಯಾರ ಬಗ್ಗೆಯೂ ಕೂಡ ಕಮೆಂಟ್ ಮಾಡಲ್ಲ, ನಮ್ಮ ಮನೆಗೆ ಬರುವುದಾದ್ರೆ ಬರ್ಲಿ, ಬೇಡ ಅಂತ ಹೇಳಲ್ಲ, ನಾವು ಯಾರ ಜೊತೆಯೂ ಕೂಡ ಶತ್ರುತ್ವ ಬಯಸಲ್ಲ. ಚಿತ್ರದುರ್ಗದಲ್ಲಿ ರೇಣುಕಾ ಸ್ವಾಮಿ ತಂದೆಯ ಪ್ರತಿಕ್ರಿಯೆ ಇದು. ನಟ ದರ್ಶನ್ ಅವರು ಕೂಡ ಹೊರಗಡೆ ಬಂದ ಮೇಲೆ ಆ ಕುಟುಂಬಕ್ಕೆ ಸಹಾಯ ಮಾಡಬೇಕು ಅನ್ನುವಂತ ಚಿಂತನೆಯಲ್ಲಿದ್ದಾರಂತೆ. ಅದಕ್ಕೂ ಮುನ್ನ ರೇಣುಕಾ ಸ್ವಾಮಿ ಅವರ ತಂದೆ ಮಾತನಾಡಿದ್ದಾರೆ. ಪೊಲೀಸ್ ನಡೀತಾ ಇದೆ, ನಾವು ಅಡ್ಡ ಬೇರೆ ಹೋಗಲ್ಲ, ನಾವು ಯಾರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗಲ್ಲ. ಎಲ್ಲರ ಬಗ್ಗೆ ನಮ್ಗೆ ಒಳ್ಳೆ ಭಾವನೆ ಇದೆ, ಒಳ್ಳೆಯದನ್ನ ನಾವು ಸ್ವೀಕಾರ ಮಾಡ್ತೀವಿ. ನಾವು ಯಾವ ರೀತಿ ವ್ಯತಿರಿಕ್ತವಾಗಿ ಯಾರು ಹೋಗಲ್ಲ. ನಾವು ಕಾನೂನಿನಿಂದ ಅದು ನಡೀತೈತೆ, ಅದು ಮಾಡಲಿಲ್ಲ. ಆ ಥರ ನೋಡೋಣ. ಆವಾಗ ಒಂದು ವೇಳೆ ನಿಮ್ಮ ಮನೆ ಬಂದಾಗ ಆ ವಿಚಾರ ಪ್ರಸ್ತಾಪ ಬಂದಾಗ ಮಾತಾಡೋಣ. ಈಗ ನಾವು ಅಂತೆ ವಿಚಾರಕ್ಕೆ ನಾವು ನಮಗೇನು ಬಂದಿಲ್ಲ, ನಮ್ಗೆ ಗೊತ್ತಿಲ್ಲ. ನಾವು ಟಿವಿ ಮಾಧ್ಯಮದಲ್ಲಿ ಇರೋದಕ್ಕೆ ನಾವು ಉತ್ತರ ಕೊಡೋಕ್ಕಾಗಲ್ಲ. ನಾವು ಯಾರಿಗೂ ನಮಗೇನು ಇಷ್ಟ ಇಲ್ಲ, ನಾವು ಕಾಮೆಂಟ್ ಮಾಡಾಕ್ತಾ ಇರಲಿಲ್ಲ. ನಾವು ಮಿನಿಸ್ಟ್ರ್ ಬಗ್ಗೆ ಕಾಮೆಂಟ್ ಮಾಡಾಕ್ತಾ ಇರಲಿಲ್ಲ, ಇವರೇ ದರ್ಶನ್ ಬಗ್ಗೆ ಕಾಮೆಂಟ್ ಮಾಡಾಕ್ತಾ ಇರಲಿಲ್ಲ. ನಮ್ಮ ಪೊಲೀಸ್ ಏನು ನಡೀತೈತೆ, ಕೋರ್ಟ್ ಏನು ನಡೀತೈತೆ, ಅದ್ರ ಬಗ್ಗೆ ಅಷ್ಟೇ ನಮ್ಮ ಚಿಂತೆ ಇವೇನಾ. ಯಾರು ಏನು ಮಾತಾಡಿದ್ರು ಏನಿದ್ರು ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳಕ್ ಹೋಗಲ್ಲ, ಅದ್ರ ಬಗ್ಗೆ ನಾವೇನು ಕಾಮೆಂಟ್ ಮಾಡಲ್ಲ. ಒಂದ್ ವೇಳೆ ದರ್ಶನ್ ನಿಮ್ಮ ಮನೆಗೆ ಬಂದ್ರಿ ನಮಗೆ ಎಲ್ಲರೂ ಬರ್ತಾರೆ, ಬರ್ಲಿ, ಬಂದ್ರೆ ನಮ್ಗೆ ನಾವು ಹೇಳ್ತೀವಿ, ಅವ್ರು ಕಳಿಸ್ತೀವಿ ಅಷ್ಟೇ. ಅವತ್ತೇನು ಕನ್ನಡ ನೋಡೋದು ಗೊತ್ತಿರ್ತಾ, ಯಾರು ಬಂದ್ರು ನಾವು ನೋಡಿ, ಇದುವೇ ಪ್ರಾಬ್ಲಮ್ ಆಗೋದು. ಈಗ ಅವ್ರು ಹೇಳ್ತಾರ ಮನೆಗೆ ಬಂದ್ರೆ ಆಗ್ಲಿ ಮತ್ತೊಂದಾಗ್ಲಿ ಅಂತೇಳಿ, ದುಡ್ಡಿದ್ದವರು ಕಾಂಪ್ರಮೈಸ್ ಮಾಡ್ಕೋತಾರೆ. ಈಗ ಕೆಲವು ತಿಂಗಳು ಕಳೆದ ನಂತರ ದಿನಪೂರ್ತಿ, ಈಗ ಎಲ್ಲರ ಮನೆಯಲ್ಲಿ ಕೂಡ ಒಂದು ಸಾವಾಗತ್ತೆ ಮತ್ತೊಂದಾಗುತ್ತೆ, ದಿನಪೂರ್ತಿ ಅಳ್ತಾ ಕೂತ್ಕೊಳ್ಳೋದಿಲ್ಲ, ಅದು ತಿಂಗಳಾನುಗಟ್ಟಲೆ ಅಳ್ತಾ ಕೂತ್ಕೊಳ್ಳೋದಿಲ್ಲ. ಅವರೊಂದು ಸಾಫ್ಟ್ ಕಾರ್ನರ್ ಆಗ್ತಾರೆ. ಆಗ ಬಂದು ನಿಮ್ಮನ್ನ ಬ್ರೈನ್ ವಾಶ್ ಮಾಡೋರಿದ್ದಾರೆ. ಹಾಗಿದ್ದಾಗೋಯ್ತು, ಏನು ಮಾಡೋದು, ವಾಪಸ್ ತಗೋಬೇಡಿ, ನಿಮ್ಗೆ ದುಡ್ಡು ಕೊಡೋಣ. ಬಡವರಾದಾಗ ಅಯ್ಯೋ ದುಡ್ಡಾದರೂ ಸಿಗತ್ತಲ್ಲ ಅಂತೇಳಿ ತುಂಬ ಆದದ್ದಿದೆ. ಆದರೆ ಅದು ತಪ್ಪು. ಮೊದಲೆಲ್ಲ ಪಿಕ್ಚರ್ಗಳೆಲ್ಲ ಆಗ್ತಿತ್ತು ಗೊತ್ತಾ, ಯಾವುದಾದ್ರೂ ಒಂದು ಹೆಣ್ಣು ಮಗಳನ್ನ ಏನೋ ಒಂದು ಅತ್ಯಾಚಾರ ಮಾಡಿದರೆ ಸಿನಿಮಾಗಳಲ್ಲಿ ಹೆಂಗೆ ಅವನ ಮದುವೆ ಆಗ್ಬಿಡೋದಂತೆ. ಅರೆ, ಅದು ಕಾನೂನಿಗೆ ವಿರುದ್ಧವಾಗಿರುವಂಥದ್ದು. ಹಾಗಿದ್ರೆ ಹೆಣ್ಣು ಮಕ್ಕಳ ಆಸೆ ಆಕಾಂಕ್ಷೆಗಳಿಗೆ ಮಹತ್ವನೇ ಇಲ್ವಾ? ಹುಡುಗ ಮಾಡಿದ್ದೇ, ಪುರುಷ ಪ್ರಧಾನ ಸಮಾಜದಲ್ಲಿ ಹುಡುಗರು ಮಾಡಿದ್ದೇ ಕರೆಕ್ಟಾ? ಹಂಗಾಗಬಾರ್ದು. ಈಗಲೂ ಕೂಡ ಅದೇನೇ ಮೊನ್ನೆ ರಿಮಾಂಡ್ ಕಾಪಿಯಲ್ಲಿ ಹೇಳಿದ್ದು, ಹೊರಗೆ ಬಂದರೆ ಏನಾಗುತ್ತೆ, ಕುಟುಂಬದವ್ರ ಮೇಲೆ. ಕುಟುಂಬದವ್ರು ಹೇಳ್ಬೋದು, ಇಲ್ಲ ನಾವು ದರ್ಶನನ್ನ ಭೇಟಿ ಆಗೋದಿಲ್ಲ, ದರ್ಶನ್ ಬಂದ್ರೆ ಮೀಡಿಯಾದವರು ಬರ್ತಾರೆ ಅಂತ ಇರ್ಬೋದು. ಒಂದು ನಿಮಿಷ, ದರ್ಶನ್ ಬಂದ್ರೆ ಮೀಡಿಯಾದವರು ಗೊತ್ತಾಗ್ಬೋದು, ನಾವು ಸುದ್ದಿ ಮಾಡ್ಬೋದು. ಆಗ ಅವ್ರು ಏನ್ ಮಾಡ್ತಾರೆ, ಅವರ ಹತ್ತಿರದವ್ರು ಯಾರು ಅಂತ ನೋಡ್ತಾರೆ. ಯಾರು? ಶಿವನಗೌಡರ ಹತ್ತಿರದವ್ರು ಯಾರು ಒಬ್ಬರಿದ್ದಾರೆ, ಅವ್ರನ್ನ ಕರೆಸ್ಕೋತಾರೆ. ನೋಡಿ ಹಿಂಗೆ ಹೇಳಿ ಮಾತಾಡಿ ಸಮಾಧಾನ ಮಾಡಿ ಅಂತೇಳಿ ಅವ್ರ ಮನೆಗೆ ಹೋಗ್ತಾರೆ. ಅವ್ರ ಮನೆಗೆ ಹೋದಾಗ ನಮಗೆ ಮೀಡಿಯಾದವ್ರು ಗೊತ್ತಿರೋದಿಲ್ಲ. ಸೇಮ್ ಲೈಕ್ ಈಗ ಡಿ ಕೆ ಶಿವಕುಮಾರ್ ಮಾತಾಡಿದ್ರಲ್ವಾ, ಡಿ ಕೆ ಶಿವಕುಮಾರ್ ನನ್ನ ಸಹಾಯ ಮಾಡ್ತೀನಿ, ಏನದರ ಅರ್ಥ? ಇವರೆಲ್ಲ ಯಾವ್ಯಾವ ಸ್ಥಾನದಲ್ಲಿರುವಂಥವ್ರು. ಹಾಗಿದ್ರೆ ನಾಳೆ ದಾವೂದ್ ಇಬ್ರಾಹಿಂಗೆ ಹಂಗೆ ಮಾಡೋಣ ನಾವು. ನಾಳೆ ಅವನು ಬಂದ್ಬಿಟ್ಟು ಇಲ್ಲ ನಿಮ್ಮ ಪಾರ್ಟಿಗೆ ನಾನು ಫಂಡ್ ಮಾಡ್ತೀನಿ ಅಂದ್ರೆ ಬಿಟ್ಬಿಡ್ತೀವಿ ನಾವು. ಈಗ ಇದೇ ಮುತ್ತಪ್ಪ ಅವರು ಅನೇಕ ಒಳ್ಳೊಳ್ಳೆ ಕೆಲಸಗಳೆಲ್ಲ ಮಾಡಿದ್ರಲ್ಲ, ಹಾಗಂತ ಅವರನ್ನ ಏನು ಅಂಡರ್ವುಡ್ ಕ್ಯಾಟಗರಿಯಿಂದ ಕೆಳಗಿಳಿಸಲಾಯ್ತಾ? ಇಲ್ಲ, ಕೆಳಗಿಳಿಸಕ್ಕಾಗಲ್ಲ. ಕಾನೂನೇ. ನೀವು ಹೆದರಿಸಿ ಬೆದರಿಸಿ ಮಾಡಿರೋದು ಆಗಲ್ಲ ಹಂಗೆ ಅಂತ. ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಜವಾಬ್ದಾರಿ, ಅದು ಮರುದಿವಸ ಗೊತ್ತಾಯ್ತು ಅವರಿಗೆ. ಆ ಕ್ಷಣಕ್ಕೆ ಅವ್ರಿಗೆ ಗೊತ್ತಾಗಲಿಲ್ಲ. ಅವರು ಅನಿಸಿರ್ಬೋದು, ಎಲ್ಲ ಹಿಂಗೆ ಮಾತಾಡ್ಬಿಟ್ರು, ಇಲ್ಲ ಅನ್ಯಾಯವಾಗಿದ್ರೆ ಸಹಾಯ ಮಾಡ್ತೀನಿ, ನಾವು ಕಳಿಸ್ತೀವಿ. ಎಷ್ಟು ಜನ ಅಲ್ಲಿದ್ದಾರೆ ಕೊಲೆ ಆರೋಪಿಗಳು, ಎಲ್ಲರನ್ನ ಕಳಿಸೋದಾ? ಸದಾಶಿವನಗರ ಮನೆ ಮುಂದೆ, ಡಿ ಕೆ ಶಿವಕುಮಾರ್ ಅವರ ಮನೆ ಮುಂದೆ ಎಲ್ರಿಗೂ ಸಹಾಯ ಮಾಡಲಿ. ಯಾರ್ಯಾರು ಕೊಲೆ ಮಾಡಿದ್ರೆ ಎಲ್ಲ ಹೊರಗೆ ಬರಲಿ. ಆಮೇಲೆ ಪೊಲೀಸ್ ಸ್ಟೇಷನ್ಗಳೆಲ್ಲ ಬಿಟ್ಬಿಡೋಣ, ಅದನ್ನ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡೋಣ, ಎಲ್ಲರೂ ಕೂಡ ತಿಂದು ತೇಗೋಣ, ಸಾಕು. ಹಿಂಗೆ ಮಾಡಿಬಿಟ್ರೆ ಆಗತ್ತಾ? ಮತ್ತೆ ಪೊಲೀಸ್ ಸ್ಟೇಷನ್ ಹಾಕಿರೋದು. ಈಗ ಎಲ್ಲ ವಿದ್ಯೆ ಬುದ್ಧಿ ಎಲ್ಲರೂ ಕರೀತಾರೆ, ಆಮೇಲೆ ಮನೆಯಲ್ಲಿ ಎಲ್ರಿಗೂ ಮನವರಿಕೆ ಮಾಡ್ಕೊಡಲಾಗುತ್ತೆ. ಆದರೂ ಕೂಡ ಕೊಲೆ ಆಗುತ್ತೆ, ರೇಪ್ ಆಗುತ್ತೆ, ಮರ್ಡರ್ ಆಗುತ್ತೆ, ನಿರಂತರದ ಆಗ್ತಾನೆ ಇರುತ್ತೆ. ಯಾರು ತಪ್ಪು ಮಾಡ್ತಾನೆ ಅದನಿಗೆ ಶಿಕ್ಷೆ ಆಗಲೇಬೇಕು. ಅಲ್ಲಿ ದೊಡ್ಡವ ಸಣ್ಣವ ಅಂತಿಲ್ಲ. ಮತ್ತೆ ಇವ್ರು ಯಾಕೆ ಪ್ರೊಟೆಸ್ಟ್ ಮಾಡ್ತಾರೆ? ಬಿಟ್ಬಿಡಿ. ಯಾರಾದರೂ ವಾಲ್ಮೀಕಿ ಹಗರಣದಲ್ಲಿ ದುಡ್ಡು ತಿಂದರೆ ರಾಜಕಾರಣಿಗಳು ಯಾಕೆ ಪ್ರೊಟೆಸ್ಟ್ ಮಾಡ್ತಾರೆ? ಮತ್ತೆ ಸಿದ್ದರಾಮಯ್ಯ ವಿರುದ್ಧ ಬಿಟ್ಬಿಡಿ. ಕೊಲೆ ಮಾಡಿದ್ರೆ ದುಡ್ಡು ಕೊಟ್ಟರೆ ಬಿಟ್ಬಿಡಿ. ಹಿಂಗೆಲ್ಲ ಆಗಲ್ಲ. ರಿಪಬ್ಲಿಕ್ ಕನ್ನಡ ಯಾವತ್ತೂ ಕೂಡ ಜನಸಾಮಾನ್ಯರ ಪರವಾಗಿ ನಿಲ್ಲತ್ತೆ ಮತ್ತು ಕಾನೂನಿನ ಪರವಾಗಿ ನಿಲ್ಲತ್ತೆ. ರೇಣುಕಾ ಸ್ವಾಮಿಗೆ ನ್ಯಾಯ ದೊರಕಲೇಬೇಕು. ರೇಣುಕಾ ಸ್ವಾಮಿಯನ್ನ ಬ್ಲ್ಯಾಕ್ ಮೇಲ್ ಮಾಡೋದು, ಅವರ ಫ್ಯಾಮಿಲಿಯನ್ನ, ಅವರಿಗೆ ದುಡ್ಡು ಕೊಡೋದು, ಕಾಂಪ್ರಮೈಸ್ ಮಾಡೋದು, ಅದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಆ ಫೋರ್ಸ್ ಆದ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಕೂಡ ಈ ಇನ್ವೆಸ್ಟಿಗೇಷನ್ ಅಲ್ಲಿ ಇಂಟರ್ಫಿಯರ್ ಆಗಲಿಲ್ಲ. ಡಿ ಕೆ ಶಿವಕುಮಾರ್ ಹೆಂಗಾಗ್ಬಿಡ್ತಾರೆ ಇಂಟರ್ಫಿಯರ್?
ಹೆಂಗಾಗ್ಬಿಡ್ತಾರೆ ಇಂಟರ್ಫಿಯರ್. ಎಷ್ಟೆಷ್ಟು ಮಂತ್ರಿಗಳು ಬಂದು ತಲೆ ಕೆಡಿಸೋಕೆ ಹೋದ್ರು ಸಿದ್ದರಾಮಯ್ಯನವರು ಮಾತಾಡಲಿಲ್ಲ. ಹಾಗಿದ್ರೆ ಡಿ ಕೆ ಶಿವಕುಮಾರ್ ಕೊಲೆ ಆರೋಪಿಗೆ ಸಹಾಯ ಮಾಡ್ತಾರಾಗಿದ್ರೆ ಏನರ್ಥ ಆ ಮಾತು? ಶಿರೂರಲ್ಲಿ 10ನೇ ದಿನ ಇವತ್ತು ಗುಡ್ಡ ಕುಸಿತ ಆದ ಬಳಿಕ ಶೋಧ ಕಾರ್ಯಾಚರಣೆ ನಿರಂತರವಾಗಿ ಸ್ಥಳದಲ್ಲಿ ಆಗ್ತಾನೆ ಇದೆ. ಕಾರಣ ಆ ಲಾರಿ ಚಾಲಕನನ್ನ ಪತ್ತೆ ಮಾಡಬೇಕು. ನಮ್ಮವರು 3 ಕಾಣೆಯಾಗಿದ್ದಾರೆ, ಅವರ ಪತ್ತೆಗೆ ನಿರಂತರವಾಗಿ ಶೋಧ ಸ್ಥಳದಲ್ಲಿ ಆಗ್ತಾನೆ ಇದೆ. ಇಂದು ನಿವೃತ್ತ ಮೇಜರ್ ಇಂದ್ರ ಬಾಲನ್ ನೇತೃತ್ವದಲ್ಲಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಗಂಗಾವಳಿ ನದಿಯಲ್ಲಿ ಟ್ರಕ್ ಇರೋದು ಕನ್ಫರ್ಮ್ ಅಂತೆ. ಗಂಗಾವಳಿ ನದಿಯಲ್ಲೇ ಟ್ರಕ್ ಇದೆ, ಟ್ರಕ್ ಮೇಲೆ ಎತ್ತುವ ಕೆಲಸಗಳು ಕೂಡ ಆಗ್ತಾ ಇದೆ, ಬಟ್ ಅದು ಸಾಧ್ಯ ಆಗ್ತಾ ಇಲ್ಲ ಅಂತ. ಟ್ರಕ್ ಎಲ್ಲಿದೆ ಅನ್ನೋದೇ ಪ್ರಶ್ನೆ ಆಗಿತ್ತು ಇಷ್ಟು ದಿನ. ಅಂದ್ರೆ ನಿರಂತರವಾಗಿ 9 ದಿನಗಳ ಕಾಲ ಗುಡ್ಡ ಕುಸಿತ ಆಯ್ತಲ್ಲ, ಅಲ್ಲೇ ಸಿಲುಕಾಕಿಕೊಂಡಿದೆ ಅನ್ನುವಂತ ಶಂಕೆ ಇತ್ತು. ಅಲ್ಲೆಲ್ಲ ನೋಡಿದ್ರು, ಬಟ್ ಆಗ್ಲಿಲ್ಲ. ನಿನ್ನೆ ಗಂಗಾವಳಿ ನದಿಯಲ್ಲೂ ಕೂಡ ಶೋಧ ಆಯ್ತು, ಬಟ್ ಅಲ್ಲಿ ಒಂದು ಹಿಂಟ್ ಸಿಕ್ಕಿರೋದು ಇಲ್ಲೇ ಟ್ರಕ್ ಸಿಲುಕಾಕಿಕೊಂಡಿದೆ ಅಂತ. ಹಾಗಾಗಿ ಅದನ್ನ ಮೇಲೆತ್ತೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಚಾಲಕ ಅರ್ಜುನ್ ಅವರ ಕತೆ ಏನು ಅನ್ನೋದು ಪ್ರಶ್ನೆ. ಕೇರಳ ಮೂಲದ ಚಾಲಕ ಅರ್ಜುನ್ ಇದೇ ಲಾರಿಯಲ್ಲಿ ಇದ್ರು. ಮೊಬೈಲ್ ಸ್ವಿಚ್ ಆನ್ ಆಗ್ತಾ ಇದೆ. ಹಾಗಾಗಿ ಅವರು ಬದುಕಿರಬಹುದು, ರೆಸ್ಕ್ಯೂ ಮಾಡಲೇಬೇಕು ಅನ್ನುವಂಥ ಒತ್ತಡ. ಹಾಗಾಗಿ ನಿರಂತರವಾಗಿ ಕಾರ್ಯಾಚರಣೆ ಆಗ್ತಾ ಇತ್ತು. ಅತ್ಯಾಧುನಿಕ ತಂತ್ರಜ್ಞಾನವನ್ನೆಲ್ಲ ತರಿಸಿ ಶೋಧ ಮಾಡ್ತಾ ಇದ್ರು. ಬಟ್ ಈಗ ಟ್ರಕ್ ಇರೋದು ಪತ್ತೆಯಾಗಿದೆ ಅಂತೆ ಗಂಗಾವಳಿ ನದಿಯಲ್ಲಿ. ಈಗ ಒಂದು ಕಡೆ ಇದರ ಬಗ್ಗೆ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರು ಪತ್ತೆಯಾಗಿದ್ದೆ ಅನ್ನುವಂಥದ್ದು. ಆದರೆ ಮಣ್ಣಿನ ಅಡಿಯಲ್ಲ. ಅಂದರೆ ನಾವು ಆರಂಭದಲ್ಲಿ ಹೇಳಿದ್ದು ಏನಿದ್ರು ಕೂಡ ಕೊಚ್ಕೊಂಡು ಹೋಗಿದೆ. ಯಾವುದಕ್ಕೆ? ಗಂಗಾವಳಿ ನದಿಗೆ ಬಿದ್ದಿದೆ. ಹೇಗೆ ಅದು ಮೇ ಬಿ ಗ್ಯಾಸ್ ಇದ್ದ ಕಾರಣಕ್ಕಾಗಿ ತೇಲುತ್ತೋ ಮತ್ತೊಂದೋ ಗೊತ್ತಿಲ್ಲ, ಅಥವಾ ಬೇರೆ ಕಾರಣಕ್ಕಾಯ್ತೋ ಗೊತ್ತಿಲ್ಲ, ಅದು ಬೇರೆ ವಿಚಾರ. ಆದರೆ ಭಾರತ್ ಬೆನ್ಸ್ ಇದೆಯಲ್ಲ, ಅದು ನೀರಿಗೆ ಬಿದ್ದಿದೆ. ನೀರಿಗೆ ಬಿದ್ದ ನಂತರ ಈ ಮಣ್ಣೆಲ್ಲ ಅದರ ಮೇಲೆ ಬಿದ್ದ ಕಾರಣಕ್ಕಾಗಿ ಆ ಥರ ಆಗಿರಬಹುದು ಅಂತೇಳಿ. ಬಟ್ ಎಲ್ಲರೂ ಹೇಳ್ತಾ ಇದ್ದಾರೆ ಇದು ಮಣ್ಣಿನಡಿಯಲ್ಲಿ ಇಲ್ಲ. ಆಮೇಲೆ ಭಾರತ್ ಬೆನ್ಸ್ ಅವರು ನೋಡಿದಾಗ ಮಣ್ಣಿನಡಿಯಲ್ಲಿ ಇತ್ತು ಅಂತೇಳಿ. ಅದು ಇಷ್ಟೆಲ್ಲ ಅವಾಂತರಗಳಿಗೆ ಕಾರಣವಾಗಿದೆ. ಈಗ ಹುಡುಕಾಡುವಂಥ ಪ್ರಯತ್ನಗಳಾಗಿದೆ. ಆದರೆ ಅಲ್ಲಿ ಜಿಲ್ಲಾಧಿಕಾರಿಗಳು ಇನ್ನೂ ಕೂಡ ಖಚಿತಪಡಿಸಿಲ್ಲ. ನಿನ್ನೆ ಮಾಹಿತಿ ಪ್ರಕಾರ ಇನ್ನೂ ಕೂಡ ಖಚಿತ ಆಗಿಲ್ಲ ಅವರ ಪ್ರಕಾರ. ಬನ್ನಿ, ಮಂಜೇಶ್ವರ ಶಾಸಕ ಅಶ್ರಫ್ ಏನು ಮಾತಾಡಿದ್ದಾರೆ ಅಂತ ಕೇಳಿಸ್ಕೊಳ್ಳೋಣ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರ್ಯಾಚರಣೆ ತೀವ್ರಗೊಂಡಿದೆ. ಇವತ್ತು 10ನೇ ದಿನದ ಅತಿ ಮಹತ್ವದ ಸೂಕ್ಷ್ಮ ಕಾರ್ಯಾಚರಣೆ ಕೂಡ ನಡೆದಿರುವಂಥದ್ದು. ಈಗಾಗಲೇ ಕೇರಳ ರಾಜ್ಯದ ಎಲ್ಲ ಬಹುತೇಕ ಶಾಸಕರು ಮತ್ತು ಸಂಸದರು ಕೂಡ ಇಲ್ಲೇ ಬೀಡುಬಿಟ್ಟಿದ್ದಾರೆ. ಇವತ್ತು ಕೇರಳ ಮೂಲದ ಚಾಲಕ ಅರ್ಜುನನ್ನು ಮೇಲೆತ್ತುವ ಕಾರ್ಯ ನಡೀತಿದೆ. ಈ ಬಗ್ಗೆ ಮಾತಾಡೋದು ಮಂಜೇಶ್ವರದ ಶಾಸಕರಾದಂಥ ಅಶ್ರಫ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಇವತ್ತು ಭಾಳ ಅತಿ ಪ್ರಮುಖವಾದ ಒಂದು ಕಾರ್ಯಘಟ್ಟನೆ ಅಂತ ಹೇಳ್ಬೋದು ಕಾರ್ಯಾಚರಣೆ ವಿಚಾರದಲ್ಲಿ. ಇವತ್ತು ಏನೇನೆಲ್ಲ ನಡೀಬೋದು ಸರ್? ನೋಡಿ, ಕಳೆದ 10 ದಿನಗಳಾಯಿತು ಈ ಒಂದು ಗುಡ್ಡ ಕುಸಿತದಲ್ಲಿ 10ಕ್ಕಿಂತ ಜಾಸ್ತಿ ಮಂದಿ ಮಿಸ್ ಆಗಿ